ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ರಲ್ಲ. ಆ್ಯಕ್ಚುಲಾಗಿ ಇವತ್ತೊಂದು ತುಂಬಾ ಹೆಲ್ಪ್ ಆಗುವಂಥ ಎಲ್ರಿಗೂ ತುಂಬಾ ಬೇಕಾಗಿರುವಂತಹ ವಿಡಿಯೋನ ನಾನು ಹಾಕ್ತಾ ಇದ್ದೇನೆ. ನನ್ನ ವ್ಯೂವರ್ ಒಬ್ರು ಇದನ್ನ ಆ್ಯಕ್ಚುಲಾಗಿ ಕೇಳಿದರು. ಏನಪ್ಪ ಅಂತಂದರೆ ತುಂಬಾ ಜನರಿಗೆ ಈ ಹಿಮೋಗ್ಲೋಬಿನ್ ಪ್ರಾಬ್ಲಮ್ಮಿಂದ ಸಫರ್ ಆಗ್ತಾ ಇರ್ತಾರೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ತುಂಬಾ ಕಮ್ಮಿ ಇರುತ್ತೆ. ಒಂದ್ಸರಿ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆಯಿತು ಅಂತಂದರೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಬರುತ್ತೆ. ತುಂಬಾ ಕಷ್ಟಪಡಬೇಕಾಗುತ್ತೆ, ಹೆಲ್ತ್ ತುಂಬಾ ಹಾಳಾಗೋಗುತ್ತೆ. ಹಾಗಾದರೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆದರೆ ಅದನ್ನ ಫೈಂಡ್ ಔಟ್ ಮಾಡೋದು ಹೇಗೆ, ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶನ ಮಕ್ಕಳಿಗಿರ್ಬೋದು ದೊಡ್ಡವರು ಇರ್ಬೋದು ಅದನ್ನ ಹೆಚ್ಚು ಮಾಡೋದು ಹೇಗೆ ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ಇದು ನಾನು ರಿಸರ್ಚ್ ಮಾಡಿ ನಿಮಗೆ ಹೇಳುವಂತಹ ಕೆಲವೊಂದು ಅಂಶಗಳು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬಾ ಒಳ್ಳೆ ವಿಡಿಯೋಸ್ಗಳು ಮಾಹಿತಿಗಳು ನನ್ನ ಚಾನೆಲ್ನಲ್ಲಿದೆ. ಎಲ್ಲದನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಮೊದಲನೇದಾಗಿ ಯಾರಿಗಾದರೂ ಒಬ್ಬರಿಗೆ ಹಿಮೋಗ್ಲೋಬಿನ್ ಕಮ್ಮಿ ಆಯಿತು ಅಂತ ಹೇಗೆ ಗೊತ್ತಾಗುತ್ತೆ? ಮೊದಲನೇದಾಗಿ ಏನು ಗೊತ್ತಾ, ತುಂಬ ಸುಸ್ತಿರುತ್ತೆ, ಒಂದು ಹೆಜ್ಜೆ ನಡಿಲಿಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸುಸ್ತು ಅನ್ನೋದಿರುತ್ತೆ. ಯಾರಿಗೆ ತುಂಬ ಸುಸ್ತಿರುತ್ತೋ ಅವರು ಒಂದ್ಸರಿ ಹೋಗಿ ಹಿಮೋಗ್ಲೋಬಿನನ್ನು ಚೆಕ್ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಹಾಗೆಯೇ ಬ್ರೀತ್ ಮಾಡುವಾಗ, ಉಸಿರಾಡುವಾಗ ತುಂಬಾ ಕಷ್ಟಪಡ್ತಾ ಇರುತ್ತೆ, ಅಂದರೆ ಬ್ರೀದಿಂಗ್ ಡಿಫಿಕಲ್ಟೀಸ್ ಇರುತ್ತೆ. ಈಸಿಯಾಗಿ ನಾರ್ಮಲ್ ಆಗಿ ಉಸಿರಾಡೋಕ್ಕಾಗಲ್ಲ, ತುಂಬಾ ಎದುಸಿರು ಬಿಡ್ತಾರೆ, ತುಂಬಾ ಒದ್ದಾಡಬೇಕಾಗುತ್ತೆ. ಉಸಿರಾಡುವಾಗ ಕೂಡ ತಲೆನೋವಿರುತ್ತೆ, ತಲೆ ಸುತ್ತುವಿಕೆ ಕೂಡ, ಅಂದರೆ ತಲೆ ತಿರುಗೋದು ಅಂತಾರಲ್ವ, ಅದು ಕೂಡ ಬರುತ್ತೆ. ಬಾಡಿ ದೇಹ ಇದೆಯಲ್ಲ, ಕೆಲವ್ರಿಗೆ ಏನಂತಂದರೆ ದೇಹ ತುಂಬ ಚಿಲ್ಲಾದಾಗೆ ತುಂಬ ಕೂಲಾದಾಗ ಅನಿಸ್ತಾ ಇರುತ್ತೆ, ಅಂದರೆ ಯಾವಾಗಲೂ ತುಂಬ ಚಳಿ ಈ ಥರ ಅನ್ನಿಸ್ತಾ ಇರುತ್ತೆ. ಕೆಲವ್ರಿಗೆ ಇನ್ನೇನಾಗುತ್ತೆ ಅಂತಂದರೆ ಸ್ಕಿನ್ನ ಕಲರ್ ಚೇಂಜ್ ಆಗುತ್ತೆ, ಬಿಳಿಸ್ಕೊಳ್ಳೋದು ಅಂತಾರಲ್ಲ, ಮುಖ ಬಿಳಿಸ್ಕೊಂಡಿದೆ ನೋಡು ಅಂತಾರೆ, ಅಥವಾ ಕಣ್ಣಲ್ಲಿ ಇಲ್ಲಿ ನೋಡಿದ್ರು ಗೊತ್ತಾಗುತ್ತೆ. ಈ ಥರ ಎಲ್ಲ ಇದ್ರೆ ಅಂದರೆ ತಲೆ ಸುತ್ತು ಬರೋದು, ತಲೆನೋವಿರೋದು, ತುಂಬ ಸುಸ್ತಾಗೋದು, ಮಾತಾಡೋದು ಸುಸ್ತಾಗೋದು, ಕೆಲಸ ಮಾಡೋದು ಸುಸ್ತಾಗೋದು, ಬ್ರೀದಿಂಗ್ ಪ್ರಾಬ್ಲಮ್, ಇದೆಲ್ಲ ಇದ್ದರೆ ನಾವು ಒಂದ್ಸರಿ ಈ ಥರ ಯಾವುದಾದ್ರೂ ಸಿಂಪ್ಟಮ್ಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಒಂದ್ಸರಿ ಹೋಗಿ ನಮ್ಮ ಹಿಮೋಗ್ಲೋಬಿನನ್ನು ಚೆಕ್ ಮಾಡೋದು ಒಳ್ಳೆಯದು. ಯಾಕಂತಂದರೆ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಆದರೂ ಕೂಡ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ಹಿಮೋಗ್ಲೋಬಿನ್ ಅಂಶನ ನಾವು ನ್ಯಾಚುರಲ್ ಆಗಿ ಯಾವುದು ಅಂದರೆ ಈ ಸಪ್ಲಿಮೆಂಟ್ಸನ್ನು ತಗೊಳ್ಳೋದೇ ಹೇಗೆ ಜಾಸ್ತಿ ಮಾಡೋದು ಅನ್ನೋದಕ್ಕೆ ಕೆಲವೊಂದು ಮನೆಮದ್ದನ್ನು ಕೂಡ ನಾನು ಹೇಳ್ತೀನಿ. ಮನೆಮದ್ದು ಅಂತಂದರೆ ಬೇರೆ ಏನೂ ಅಲ್ಲ, ನಾವು ತಿನ್ನುವಂಥ ಫುಡ್ಡುಗಳಲ್ಲೇ ಕೆಲವೊಂದು ಫುಡ್ಡನ್ನು ನಾವು ಜಾಸ್ತಿ ತಿಂತಾ ಇರಬೇಕು. ಮೊದಲನೇದಾಗಿ ಏನು ಗೊತ್ತಾ, ನೀವು ಒಂದು ವೇಳೆ ಮೊಟ್ಟೆ ತಿಂದಿಲ್ಲದಿದ್ರೂ ಪರವಾಗಿಲ್ಲ, ಆ್ಯಕ್ಚುಲಾಗಿ ಮೊಟ್ಟೆ ಮತ್ತು ಫಿಶ್ ಇದೆಯಲ್ವಾ, ಇದು ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇದ್ದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಮೊಟ್ಟೆಯನ್ನು ತಿನ್ನೋದ್ರಿಂದ ಕೂಡ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಹಾಗೆಯೇ ನೀವೇನಾದರೂ ನಾನ್ ವೆಜ್ ತಿನ್ನುವವರಾದರೆ ಫಿಶನ್ನು ನಾವು ಜಾಸ್ತಿ ತಿನ್ನೋದ್ರಿಂದ, ಅಡುಗೆಯಲ್ಲಿ ನಾವು ಜಾಸ್ತಿ ಬಳಸೋದ್ರಿಂದ, ನಾವು ಜಾಸ್ತಿ ತಿನ್ನೋದ್ರಿಂದ ನಾವು ಹಿಮೋಗ್ಲೋಬಿನ್ ಅಂಶನ ನ್ಯಾಚುರಲ್ ಆಗಿ ಜಾಸ್ತಿ ಮಾಡ್ಬೋದು. ಇನ್ನೊಂದೇನು ಅಂತಂದರೆ ಡ್ರೈ ಫ್ರೂಟ್ಸಲ್ಲಿ ಎಸ್ಪೆಷಲಿ ಈ ಖರ್ಜೂರ ಮತ್ತು ಅಂಜೂರ, ಇದು ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ನಿಮಗೆ ಡ್ರೈ ಫ್ರೂಟ್ಸ್, ಕೆಲವರು ಖರ್ಜೂರ ತಿನ್ನಲ್ಲ, ಕೆಲವರು ಅಂಜೂರ ತಿನ್ನಲ್ಲ, ಬಟ್ ಅಂಜೂರ ಮತ್ತು ಖರ್ಜೂರದಲ್ಲಿ ತುಂಬಾ ಅಂತಂದರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡೋದು ತುಂಬಾ ಅಂಶಗಳಿವೆ. ಸೊ ಡೈಲಿ ಅಟ್ಲೀಸ್ಟ್ ಒಂದು 4-5 ಖರ್ಜೂರ, 1-2-3 ಅಂಜೂರ ತಿಂದರೆ ಸಾಕು. ಇದನ್ನ ನೀವು ಅಂಜೂರನ ನೀರಲ್ಲಿ ನೆನೆ ಹಾಕಿ ಬೇಕಾದರೂ ತಿನ್ಬೋದು. ಇದೆರಡು ಫ್ರೂಟ್ಸ್ ಇದೆಯಲ್ವಾ, ಡ್ರೈ ಫ್ರೂಟ್ಸ್ ಇದೆಯಲ್ವಾ, ಹಿಮೋಗ್ಲೋಬಿನ್ ಅಂಶನ ದೇಹದಲ್ಲಿ ಜಾಸ್ತಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಕೂಡ ಆರಾಮ್ಸೆ ಕೊಡ್ಬೋದು. ಗ್ರೀನ್ ಲೀಫ್ ಇರುವಂತಹ ವೆಜಿಟೇಬಲ್ಸ್, ಹಸಿರಿರುವಂತಹ ಈ ಕೋಸ್ಗಳಿರ್ಬೋದು, ತರಕಾರಿಗಳಿರ್ಬೋದು, ಎಸ್ಪೆಷಲಿ ಪಾಲಕ್ ಸೊಪ್ಪು ಇರುತ್ತಲ್ವ, ಪಾಲಕ್ ಸೊಪ್ಪು ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಪಾಲಕ್ ಸೊಪ್ಪು ತುಂಬಾ ಗ್ರೀನ್ ಆಗಿರುವಂತಹ ತರಕಾರಿಗಳು, ಕ್ಯಾಬೇಜ್ ಇರ್ಬೋದು, ಎಲೆಕೋಸು ಇರ್ಬೋದು, ಅಥವಾ ಈ ಗ್ರೀನ್ ಲೀಫ್ ಅಂದರೆ ಸೊಪ್ಪು ಇರುತ್ತಲ್ವ, ಯಾವುದೇ ಸೊಪ್ಪು ಇರ್ಬೋದು, ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು. ಈ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನೋದ್ರಿಂದ ಕೂಡ ನಾವು ಹಿಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡ್ಬೋದು. ಪಾಲಕ್ ಸೊಪ್ಪು ಬೇಕಾದರೂ ಮಾಡಿ ತಿನ್ಬೋದು, ಅಥವಾ ನೀವು ಸಾರು ಮಾಡುವಾಗ ಬೇಳೆ ಸಾರು ಇದೆಲ್ಲ ಮಾಡ್ತಾ ಇರ್ತೀರಲ್ವ, ಅದಕ್ಕೆ ಕೂಡ 1 ಹಿಡಿಯಷ್ಟು ಅಥವಾ 1-2 ಮುಷ್ಟಿಯಷ್ಟು ನೀವು ಪಾಲಕ್ ಸೊಪ್ಪನ್ನು ಡೈಲಿ ಹಾಕೋದ್ರಿಂದ ಆಟೋಮೆಟಿಕ್ ಆಗಿದೆಯಲ್ಲ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಹಾಗೆಯೇ ಬೀನ್ಸ್ ಗ್ರೀನ್ ಬೀನ್ಸ್ ಇರುತ್ತಲ್ವ, ಬಟಾಣಿನೂ ಒಳ್ಳೆಯದು, ಬೀನ್ಸ್ ಕೂಡ ಒಳ್ಳೆಯದು, ತುಂಬಾ ಅಂತಂದರೆ ತುಂಬಾ ಒಳ್ಳೆಯದು. ಗ್ರೀನ್ ಆಗಿರುವಂಥದ್ದು ಈ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ ಗ್ರೀನ್ ಆಗಿರುವಂಥ ತರಕಾರಿ ಇರ್ಬೋದು, ಗ್ರೀನ್ ಆಗಿರುವಂಥ ಕಾಳುಗಳಿರ್ಬೋದು, ತುಂಬ ಅಂತಂದರೆ ತುಂಬಾ ಒಳ್ಳೆಯದು. ಬಟಾಣಿ ಕೂಡ ಒಳ್ಳೆಯದು, ಬೀನ್ಸ್ ಕೂಡ ಒಳ್ಳೆಯದು.
ಧಾನ್ಯಗಳು ಯಾವುದನ್ನು ಬೇಕಾದರೂ ನೀವು ತಿನ್ಬೋದು. ಎಲ್ಲ ಥರದ ಧಾನ್ಯಗಳನ್ನು ತಿಂದರೆ ಆಟೋಮೆಟಿಕ್ಕಾಗಿ ನಮ್ಮ ದೇಹದ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ತರಕಾರಿ ಈ ಬೇಳೆ ಸಾಂಬಾರೆಲ್ಲ ಮಾಡುವಾಗ ಅಟ್ಲೀಸ್ಟ್ ಒಂದು ಹಿಡಿ ಯಾವುದಾದ್ರೂ ಕಡಲೆನೋ, ಹೆಸರು ಕಾಳು ಅಥವಾ ಬಟಾಣಿನೋ, ಯಾವುದಾದ್ರೂ ಅಲಸಂಡೆ ಬೀಜ ಬರುತ್ತಲ್ವ, ಈ ಥರ ಯಾವುದಾದ್ರೂ ಒಂದು ಹಿಡಿ ಧಾನ್ಯನ ನೀವು ಡೈಲಿ ಯೂಸ್ ಮಾಡಿ ಅಡುಗೆಗೆ, ಆಟೋಮೆಟಿಕ್ಕಾಗಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಇನ್ನೊಂದು ತುಂಬಾ ಎಲ್ಲರಿಗೆ ಬೇಗ ಈಸಿಯಾಗಿ ಸಿಗುವಂಥದ್ದು ಏನು ಅಂತಂದರೆ ಅದು ನೆಲಗಡಲೆ ಕೂಡ, ನೆಲಗಡಲೆನ ಬಡವರ ಬಾದಾಮಿ ಅಂತಲೇ ಕರೀತಾರೆ. ನಾವು ಡೈಲಿ ತಿನ್ಬೋದು, ತುಂಬ ಕಾಸ್ಟ್ಲಿ ಕೂಡ ಅಲ್ಲ. ನೆಲಗಡಲೆ ತಿನ್ನೋದ್ರಿಂದ ಕೂಡ ನಾವು ಹಿಮೋಗ್ಲೋಬಿನ್ ಅಂಶನ ಜಾಸ್ತಿ ಮಾಡ್ಬೋದು. ಕೆಲವರಿಗೆ ತಲೆ ಸುತ್ತು ಬರುತ್ತೆ, ಪಿತ್ತ ಬರುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಜಾಸ್ತಿ ಅಲ್ಲ, ಸ್ವಲ್ಪ ಸ್ವಲ್ಪ ತಿಂದರೆ ತುಂಬಾ ಒಳ್ಳೆಯದು ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ. ಹಾಗೆಯೇ ಆ್ಯಕ್ಚುಲಾಗಿ ಚಿಕನ್ ಕೂಡ ಒಳ್ಳೆಯದು. ಚಿಕನ್ ತಿನ್ನುವವರಾದರೆ ಈ ಚಿಕನ್ ಕೂಡ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಚಿಕನ್ ತಿನ್ನದವರಾದರೆ ನಾನು ಆವಾಗ ಹೇಳಿದ್ನಲ್ಲ ವೆಜಿಟೇಬಲ್ಸ್ ಅದೆಲ್ಲ ತಿನ್ಬೋದು. ಚಿಕನ್ ತಿನ್ನುವವರಾದರೆ ಜಾಸ್ತಿ ಚಿಕನ್ ತಿನ್ನೋದ್ರಿಂದ ಕೂಡ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಗೆಣಸು ಅಂತ ಕೇಳಿರ್ತೀರಲ್ಲ, ಸಿಹಿ ಗೆಣಸು ಸ್ವೀಟ್ ಪೊಟೆಟೊ ಅಂತ ಕೂಡ ಹೇಳ್ತಾರೆ. ಸ್ವೀಟ್ ಪೊಟೆಟೊ ಮತ್ತು ಸಿಹಿ ಗೆಣಸು ಇದೆಯಲ್ವಾ, ಇದು ಕೂಡ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದೊಂದು ಸ್ವಲ್ಪ ವಾಯು ಇರುವವರಿಗೆ ಒಂಚೂರು ಒಳ್ಳೆಯದಲ್ಲ, ಬಟ್ ನಾರ್ಮಲ್ ಆಗಿ ಸ್ವಲ್ಪ ತಿನ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಮಕ್ಕಳಿಗೆ ಕೂಡ ಈ ಸಿಹಿ ಗೆಣಸು ತುಂಬಾ ಒಳ್ಳೆಯದು, ಗ್ರೋತಿಗೆ ತುಂಬಾ ಒಳ್ಳೆಯದು. ಸಿಹಿ ಗೆಣಸನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಹಾಗೆ ಇನ್ನೊಂದು ಏನು ಅಂತಂದರೆ, ನಾರ್ಮಲ್ ಆಗಿ ಎಲ್ಲರ ಅಡುಗೆ ಮನೆಯಲ್ಲಿರುತ್ತೆ ಕ್ಯಾರೆಟ್ ಡೈಲಿ 1-2 ಕ್ಯಾರೆಟನ್ನು ತಿನ್ನಿ, ಆಟೋಮೆಟಿಕ್ಕಾಗಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ಮಾವಿನ ಸೀಸನಲ್ಲಿ ಮಾವಿನಕಾಯಿಯನ್ನು ಕೂಡ ತಿನ್ಬೋದು. ಇಷ್ಟೆಲ್ಲ ಹೇಳಿರೋದು ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥದ್ದೇ, ನಾವು ದಿನನಿತ್ಯ ಯೂಸ್ ಮಾಡುವಂಥನೇ ವಸ್ತುಗಳು. ಬೇರೆ ತರಕಾರಿ ಅದೆಲ್ಲ ತಿನ್ನೋ ಬದಲು ನಿಮ್ಮ ಹಿಮೋಗ್ಲೋಬಿನ್ ಅಂಶ ಕಮ್ಮಿ ಇದ್ರೆ, ನಾನು ಇವಾಗ ಹೇಳಿದ್ನಲ್ಲ, ಇದಿಷ್ಟನ್ನು ನೀವು ತಿಂದು ನೀವು ಟ್ರೈ ಮಾಡಿ 1-2-4 ವಾರಗಳಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ. ನೀವು ತುಂಬಾ ಹೆಲ್ದಿಯಾಗಿರ್ಬೋದು. ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ನನ್ನ ಚಾನಲಲ್ಲಿದೆ. ಹಾಗೆಯೇ ಒಳ್ಳೊಳ್ಳೆ ರೆಸಿಪೀಸ್ ಇದೆ. ಇನ್ನೊಂದು ಅಮ್ಮೀಸ್ ಕುಕ್ಕರಿ ಅಂತ ಚಾನೆಲ್ ಇದೆ, ಇದು ಅಮ್ಮೀಸ್ ಲೈಫ್ ಸ್ಟೈಲ್. ಇದರಲ್ಲಿ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಗಳನ್ನು ಹಾಕಿರ್ತೇನೆ, ಅದರಲ್ಲಿ ರೆಸಿಪೀಸ್ ಜಾಸ್ತಿ ಹಾಕಿರ್ತೇನೆ. ಆ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ನನ್ನ ಈ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನು ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.